ಹಲೋ ಎವ್ರಿವಾನ್, ವೆಲ್ಕಮ್ ಟು DNG ವಂಡರ್ ವರ್ಲ್ಡ್. ನಾವಿವತ್ತು ಶಿವರಾತ್ರಿ ಪ್ರಯುಕ್ತ ಹುರಿಗಡಲೆ ತಂಬಿಟ್ಟು ಮಾಡ್ತಾ ಇದ್ದೀವಿ. ಸೊ ಸುಲಭವಾಗಿ ಹೇಗೆ ಮನೇಲಿ ಮಾಡೋದು ಅಂತ ಇವಾಗ ತೋರಿಸ್ತೀವಿ. ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಕಡಲೆ ಬೀಜ, 1 ಕಪ್ ಹುರಿಗಡಲೆ, ಅರ್ಧ ಕಪ್ ಎಳ್ಳು, 1 ಕಪ್ ಬೆಲ್ಲ, 3 ಏಲಕ್ಕಿ, ಸ್ವಲ್ಪ ಕೊಬ್ಬರಿ. ಹೀಗೆ ಹೇಗೆ ಮಾಡೋದು ಅಂತ ತೋರಿಸೋಣ. ಮೊದಲಿಗೆ ಎಲ್ಲ ಒಂದು ಅಳತೆ ಕರೆಕ್ಟಾಗಿ ತಗೊಳ್ಬೇಕು. ಆಗ ಹುರಿಗಡಲೆ ತಂಬಿಟ್ಟು ಒಂದು ಹದವಾಗಿ ಬರುತ್ತೆ. ಫಸ್ಟು ಒಂದು ಬಾಣಲಿಲಿ ಕಡಲೆ ಬೀಜ ಹಾಕ್ಕೊಂಡು ಒಂದು ಹದವಾಗಿ ಹುರ್ಕೋಬೇಕು ಅದನ್ನು. ಸೊ ಅದು ಕಪ್ಪುಗೂ ಆಗಬಾರ್ದು, ತೀರಾ ಹಸಿನೂ ಇರಬಾರ್ದು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ನಮ್ಮೂರ ಕಡೆ ಶಿವರಾತ್ರಿಗೆ ಉಪವಾಸ ಅಂತ ಮಾಡ್ತಾರೆ. ಸೊ ಆ ಉಪವಾಸ ಹಬ್ಬದಂದು ಈ ತಂಬಿಟ್ಟೆ ವಿಶೇಷ. ಎಲ್ಲರ ಮನೆಯಲ್ಲೂ ತಂಬಿಟ್ಟು ಮಾಡ್ತಾರೆ. ಸೊ ಹುರ್ಕೊಂಡಿದ್ದಾಯಿತು. ಈಗ ಅದರದ್ದು ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸಿ ಹೋಳು ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡೋಣ. ನೆಕ್ಸ್ಟು ಎಳ್ಳು ಹುರ್ಕೊಳ್ಳೋಣ. ಇದು ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಜಾಸ್ತಿ ಸೀಸಬಾರ್ದು. ಸ್ವಲ್ಪ ಜಸ್ಟ್ ಬೆಚ್ಚಗೆ ಮಾಡ್ಕೊಂಡು ಚಟಪಟ ಅನ್ನತ್ತೆ ಆ ಎಳ್ಳು. ನಿಮಗೆ ಬೇಕಾದ್ರೆ ಕರಿ ಎಳ್ಳು ಕೂಡ ಹಾಕ್ಕೋಬೋದು. ಸೊ ನಾನಿಲ್ಲಿ ಬಿಳಿ ಎಳ್ಳು ಯೂಸ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಚಟಪಟ ಅನ್ನೋಷ್ಟು ಮಾಡಿಕೊಂಡು ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಎತ್ತಿಟ್ಕೊಂಡು ನೆಕ್ಸ್ಟು ಹುರ್ಗಡ್ಲೆನ ಫೈನ್ ಪೌಡರ್ ಮಾಡ್ಕೊಳ್ಳೋಣ. ಅದು ಹುರ್ಗಡ್ಲೆ ಅಳತೆ 1 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕು. 1/4 ಲೋಟ ತೊಗೊಂಡ್ರೆ ಮೆಷರ್ಮೆಂಟು ಕರೆಕ್ಟಾಗಿರುತ್ತೆ. ಸೊ 1 ಲೋಟ ಕಡಲೆ ಬೀಜಕ್ಕೆ 1.5 ಲೋಟ ಹುರ್ಗಡ್ಲೆ ತೊಗೋಬೇಕು. ಸೊ ಫೈನ್ ಪೌಡರ್ ಮಾಡ್ಕೋಬೇಕು. ಅದು ತರಿಯಾಗಿರಬಾರ್ದು. ಸೊ ಈ ಥರ ಫೈನ್ ಪೌಡರ್ ಮಾಡಿಕೊಂಡು ಅದನ್ನೊಂದು ಕಡೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ಕಡಲೆ ಬೀಜ ಹಾರಿರುತ್ತಲ್ಲ, ಬಿಸಿ ಹಾರ್ಕೊಂಡಿರುತ್ತೆ. ಸೊ ಆ ಕಡಲೆ ಬೀಜನ ತರ್ತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ ಈಗ. ಸೊ ಕಡಲೆ ಬೀಜದ್ದು ಸಿಪ್ಪೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ನಾನು ತೊಗೊಂಡು ಬಂದಿದ್ದೀನಿ. ಬಿಸಿ ಆರಿರಬೇಕು, ಇಲ್ಲಾಂದರೆ ಎಣ್ಣೆ ಬಿಟ್ಕೊಂಬಿಡುತ್ತೆ ಕಡಲೆ ಬೀಜ. ಸೊ ಅದನ್ನು ಫೈನ್ ಪೌಡ್ರ್ ತರ್ತರಿಯಾಗಿ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟು ಕೊಬ್ಬರಿನೂ ಹಾಕ್ಕೊಳ್ಳೋಣ. ಅದಕ್ಕೆ 1 ಕಪ್ ಕೊಬ್ಬರಿ ಆದರೆ ಸಾಕು. ಕೊಬ್ಬರಿ ತುರಿ ಬೇಕು ಅಂದರೆ ತೆಂಗಿನಕಾಯಿನೂ ಕೂಡ ಸ್ವಲ್ಪ ಹುರಿದುಬಿಟ್ಟು ಅದನ್ನು ಹಾಕ್ಕೋಬೋದು. ಈಗ ಬಿಳಿ ಎಳ್ಳು ಹಾಕ್ಕೊಳ್ಳೋಣ. ನಾನು ಹೇಳ್ದಂಗೆ ಬಿಳಿ ಎಳ್ಳು ಬದಲು ಕರಿ ಎಳ್ಳು ಹಾಕ್ಕೋಬೋದು. ನೆಕ್ಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಹದಕ್ಕೆ ಬರಬೇಕು. ಅದು ಎಲ್ಲನೂ ಆ 3 ಇಂಗ್ರೀಡಿಯೆಂಟ್ಸು ಕೂಡ ಮಿಕ್ಸ್ ಆಗಿರಬೇಕು. ಆ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನ. ಸೊ ಇದು ಮಿಕ್ಸ್ ಆದಮೇಲೆ ಸೈಡ್ಗೆ ಎತ್ತಿಟ್ಕೊಂಡು ಈಗ ಬೆಲ್ಲದ್ದು ನೀರು ಬೇಕು ಅದಕ್ಕೆ. ಸೊ ಅದು ಸೇಮ್ ಲೋಟದಲ್ಲಿ 1 ಕಪ್ಪು ಬೆಲ್ಲ ತೊಗೊಂಡು ಆ ಸೇಮ್ ಕಪ್ಪಲ್ಲಿ ಅರ್ಧ ಲೋಟ ನೀರು ಹಾಕ್ಕೊಂಡು ಸೊ ಅದನ್ನು ನೀಟಾಗಿ ಫುಲ್ ಎಲ್ಲ ಡಿಸಾಲ್ವ್ ಆಗೋವರೆಗೂ ನಾವು ಕುದಿಸ್ಕೋಬೇಕು. ಎಲ್ಲ ಕರಗಬೇಕು ಆ ಬೆಲ್ಲ. ಸೊ ಎಳೆ ಪಾಕ ತೊಗೋಬಾರ್ದು, ಗಟ್ಟಿ ಪಾಕ ತೊಗೋಬಾರ್ದು. ಒಂದು 2 ಮಿನಿಟ್ಸ್ವರೆಗೂ ಕುದಿಸ್ಕೊಂಡು ಎಲ್ಲ ಕರಗಬೇಕು. ಬೆಲ್ಲ ಕಂಪ್ಲೀಟಾಗಿ ಕರಗಬೇಕು. 2 ಮಿನಿಟ್ಸ್ ಬೇಕಾದ್ರೆ ನೀವು ಟೈಮ್ ನೋಡ್ಕೊಂಡು ನೋಟ್ ಮಾಡ್ಕೊಳ್ಳಿ. ಸೊ ನಾನು ಈ ಪೌಡರ್ಗೆ ಏಲಕ್ಕಿ ಕೂಡ ಹಾಕ್ಕೋತಾ ಇದ್ದೀನಿ ಆ ಮಿಕ್ಸರ್ಗೆ. ಸೊ ಏಲಕ್ಕಿ ಕೂಡ ಪೌಡರ್ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡು ತೀರಾ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆಗೆ. ಇದು ಫ್ಲೇವರ್ ಬರುತ್ತೆ ಏಲಕ್ಕಿ ಹಾಕಿದಾಗ. ನೆಕ್ಸ್ಟ್ ಆ ಪಾಕ ನಾವು ಬೆಲ್ಲದ ನೀರು ಮಾಡ್ಕೊಂಡಿರ್ತೀವಲ್ಲ, ಆ ನೀರು ಎಲ್ಲ ಕಡೆ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹದಕ್ಕೆ ಹಾಕ್ಕೊಂಡು, ಸೊ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೇಕು ಉಂಡೆ, ತೀರಾ ನಮಗೆ ಸ್ಮೂತಾಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹದವಾಗಿ. ನೆಕ್ಸ್ಟ್ ಅದನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಆ ಎಲ್ಲ ಮಿಕ್ಸರ್ಗೆ ನಾವೇನು ಮಿಕ್ಸ್ ಮಾಡ್ಕೊಂಡಿರ್ತೀವೋ, ಏನು ಪೌಡರ್ ಮಾಡ್ಕೊಂಡಿರ್ತೀವೋ ಅದೆಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಅದು ಬಿಸಿ ಇರಬೇಕಾದ್ರೇ ನಾವು ಉಂಡೆ ಕಟ್ಕೋಬೇಕು. ಸೊ ಗಂಟು ಥರ ಆಗಬಾರ್ದು. ಎಲ್ಲ ನೀಟಾಗಿ ಫೈನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ಆ ಥರ. ನೆಕ್ಸ್ಟು ಉಂಡೆ ಕಟ್ಟೋಣ. ಈ ಥರ ಉಂಡೆ ಕಟ್ಕೊಂಡು ಇಟ್ಕೋಬೋದು. ಸೊ ಒಂದು 8ರಿಂದ 9 ಉಂಡೆ, 10 ಉಂಡೆ ಅಂತೂ ಬರುತ್ತೆ. ಅದು ನಾವು ಹೇಗೆ ಕಟ್ಕೊಳ್ತೇವೆ, ದಪ್ಪ ಉಂಡೆ ಆದರೂ ಮಾಡ್ಕೋಬೋದು, ನೀವು ಸಣ್ಣ ಸಣ್ಣ ಉಂಡೆ ಆದರೂ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಮಾಡಿ ನಿಮ್ಮ ಮನೆಯಲ್ಲಿ. ಸೊ ಕಮೆಂಟ್ ಸೆಷನಲ್ಲಿ ಹಾಕಿ ನನಗೆ ಹೇಗಿತ್ತು ಅಂತ. ಸೊ ತುಂಬ ಚೆನ್ನಾಗಿರುತ್ತೆ, ಹೈ ಪ್ರೋಟೀನು. ನೆಕ್ಸ್ಟು ವಿಡಿಯೋದಲ್ಲಿ ಇನ್ನೂ ಸಿಗೋಣ, ನಾವು ವಿಧ ವಿಧವಾದ ಅಡುಗೆಗಳ ಮುಖಾಂತರ ಸಿಗೋಣ. ಸೊ ಇದನ್ನು ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.